ಆನ್ ಮಾಡಿದ್ದು ಸುಮ್ಮನೆ ಹಿಂಗೆ ಹಿಡ್ಕೊ. ಹಲ್ಲೆಲೂಯಾ ಹಲ್ಲೆಲೂಯಾ ಸ್ತುತಿ ವಂದನೆಗಳು ತಂದೆ. ದೇವಾದಿ ದೇವಾದಿ ಕೋಟಿ ಸ್ತೋತ್ರಗಳಯ್ಯ. ಪರಿಶುದ್ಧಾತ್ಮನೇ ಕೋಟಿ ಸ್ತೋತ್ರಗಳು. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ವಂದನೆಗಳಯ್ಯ. ಪರಿಶುದ್ಧಾತ್ಮನೇ ನಿನಗೆ ವಂದನೆಗಳು ತಂದೆ. ಪ್ರಿಯ ಯೇಸುವೇ, ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಆರಾಧನೆ ಸ್ತುತಿ ಸ್ತೋತ್ರವು ಯೇಸುವೆ ಸಲ್ಲಿಸುವೆ. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ. ಆತ್ಮನಾದ ದೇವರಿಗೆ ಪ್ರಿಯ ಯೇಸು ರಾಜನಿಗೆ. ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸುವೆ, ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಈ ದಿನದ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಲ್ಲೇ ಕಳೆಯಬೇಕು. ಈ ದಿನದ ಪ್ರತಿಯೊಂದು ಕ್ಷಣವು ನಿನ್ನ ನೆನಪಲ್ಲೇ ಕಳೆಯಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನವನ್ನು ಸಂತೈಸಬೇಕು. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ. ಪವಿತ್ರಾತ್ಮ ದೇವನಿಗೆ ಪ್ರಿಯ ಯೇಸು ರಾಜನಿಗೆ. ಪವಿತ್ರಾತ್ಮ ದೇವನಿಗೆ ಶುಭ ಸಂದೇಶವಾರವಂದೇ ನನ್ನ ಮೇಲಿನ ಹೊರೆಯಾಗಿರಲಿ. ಶುಭ ಸಂದೇಶವಾರವಂದೇ ನನ್ನ ಮೇಲಿನ ಹೊರೆಯಾಗಿರಲಿ. ನನ್ನ ನಾಡ ಮೂಲೆ ಮೂಲೆಗೂ ನಿನ್ನ ನಾಮ ಕೇಳಿಸಲಿ. ನನ್ನ ನಾಡ ಮೂಲೆ ಮೂಲೆಗೂ ನಿನ್ನ ನಾಮ ಕೇಳಿಸಲಿ. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ. ಪವಿತ್ರಾತ್ಮ ದೇವನಿಗೆ ಪ್ರಿಯ ಯೇಸು ರಾಜನಿಗೆ. ಪವಿತ್ರಾತ್ಮ ದೇವನಿಗೆ ನಿನ್ನ ಆಸೆ ಬಯಕೆಯಲ್ಲ ನನ್ನ ಹೃದಯದ ಬಡಿತವಾಗಲಿ. ನನ್ನ ಆಸೆ ಬಯಕೆಯಲ್ಲ ನನ್ನ ಹೃದಯದ ಮಿಡಿತವಾಗಲಿ. ನನ್ನ ಜೀವಕಾಲವೆಲ್ಲ ಜಪವೀರನೆಂದಿರಲಿ. ನನ್ನ ಜೀವಕಾಲವೆಲ್ಲ ಜಪವೀರನೆಂದಿರಲಿ. ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ.
ಪವಿತ್ರಾತ್ಮ ದೇವನಿಗೆ ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ ಹಾಲೆಲೂಯಾ 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 ಸ್ತೋತ್ರಂ ದೇವ ವಂದನೆ ಸ್ವಾಮಿ ದೇವ ವಂದನೆ 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 ಸ್ತೋತ್ರಂ 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 ಹಾಲೆಲೂಯಾ 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 praise the Lord praise the Lord praise the Lord ಸ್ತೋತ್ರಂ 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 ದೇವ ಹಾಲೆಲೂಯಾ 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 ಅಪ್ಪ ದೇವ ನಮ್ಮನ್ನು ಕಾಯುವ ಕಾಪಾಡುವ ದೇವರೇ ಸ್ತೋತ್ರಪ್ಪ ಹಗಲಿರುಳು ನಮ್ಮನ್ನು ಕಾಯುವ ಆತನು ನೀನಾಗಿದ್ದೀಯಪ್ಪ ಯೇಸಪ್ಪ ನಿನಗೆ ಸ್ತೋತ್ರ ಸರ್ವಶಕ್ತನೇ ಸರ್ವೋನ್ನತನೇ ಸರ್ವಾಧಿಕಾರಿಯಾದ ದೇವ ನಿನಗೆ ಸ್ತೋತ್ರ ಸ್ವಾಮಿ ಅಪ್ಪ 2026ನೇ ವರ್ಷದಲ್ಲಿ 4ನೇ ದಿನದಂದು ಅಪ್ಪ ಈ ವರ್ಷದ ಮೊದಲ ಭಾನುವಾರ ಸ್ವಾಮಿ ನಿನ್ನ ಪಾದ ಸನ್ನಿಧಿಗೆ ಸೇರಿ ಬಂದಿರುವ ಎಲ್ಲ ಮಕ್ಕಳನ್ನು ಮುಟ್ಟು ಆಶೀರ್ವದಿಸಪ್ಪ ನಿನ್ನ ಕೃಪೆಯಲ್ಲಿ ತುಂಬಿಸಿ ನಡೆಸು ಸ್ವಾಮಿ ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ ಸ್ತೋತ್ರ 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 ಸ್ವಾಮಿ ಹೊಸ ವರ್ಷದಲ್ಲಿ ಹೊಸದಾಗಿ ಹುಟ್ಟಿ ದೇವ ನಿನ್ನಗಾಗಿ ಜೀವಿಸುವಂತೆ ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತೆ ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡು ಹಾಲೆಲೂಯಾ 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 ಅಬ್ರಹಾಮನ ದೇವರೇ ನಿನಗೆ ಆರಾಧನೆ ಇಸಾಕನ ದೇವರೇ ನಿನಗೆ ಆರಾಧನೆ ಯಾಕೋಬಿನ ದೇವರೇ ನಿನಗೆ ಯಾಕೋಬಿನ ದೇವರೇ ನಿನಗೆ ಆರಾಧನೆ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ 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 ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ ನಾನು ನಿನ್ನ ಸ್ತುತಿಸಲು ಹೆಸರಿಡಿದು ನೀ ಕರೆದೆ ಕರುಣಾಮಯನೇ ಓ ಕರುಣಾಮಯನೇ ಕರುಣಾಮಯನೇ ಓ ಕರುಣಾಮಯನೇ ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ 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 ಲೋಕವೆಲ್ಲ ಹುಡುಗಿ ನಾ ಬಂದೆ ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ ಲೋಕವೆಲ್ಲ ಹುಡುಗಿ ನಾ ಬಂದೆ ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ ಹೃದಯದ ತುಂಬ ನಿನ್ನ ಭಾಗ ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ ಲೋಕವೆಲ್ಲ
ಮೂಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ಇಲ್ಲಪ್ಪ. ಕರುಣಾಮಯನೇ ಕರುಣಾಮಯನೇ, ಕರುಣಾಮೂರ್ಣನೇ ಓ ಕೃಪಾಪೂರ್ಣನೇ, ಉಸಿರಿರುವ ದಿನವೆಲ್ಲ ನಾವು ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ ಆರಾಧನೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ ಆರಾಧನೆ. Hallelujah, hallelujah, hallelujah. ಸ್ತೋತ್ರಂ ದೇವ, ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. Hallelujah, hallelujah. Hallelujah, hallelujah. ಸ್ತೋತ್ರಂ. ಸ್ತೋತ್ರಂ. ಸ್ತೋತ್ರಂ 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 ದೇವ ವಂದನೆ ಸ್ವಾಮಿ. ಅಪ್ಪ ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿಯಾದಂಥ ದೇವ ನಿನಗೆ ವಂದನೆ ಅಪ್ಪ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಿಯ ಪರಲೋಕದ ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಸೇರಿ ಬಂದಿರುವ ಎಲ್ಲ ನಿನ್ನ ಮಕ್ಕಳನ್ನು, ಎಲ್ಲ ಕುಟುಂಬಗಳನ್ನು ಅಪ್ಪ ನೀನು ಆಶೀರ್ವದಿಸಪ್ಪ. ನಮ್ಮ ಪ್ರಾಣಾತ್ಮ ಶರೀರಗಳನ್ನು ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಆತ್ಮದೇವ, ಪರಿಶುದ್ಧಾತ್ಮದೇವ, ನಿನ್ನ ಪ್ರಸನ್ನತೆಯಲ್ಲಿ, ನಿನ್ನ ಸಮ್ಮುಖದಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸು, ಅನುಗ್ರಹಿಸಪ್ಪ. ನಿನ್ನ ಕೃಪೆಯಲ್ಲಿ ತುಂಬಿಸಿ ನಡೆಸು ಸ್ವಾಮಿ. ಅಪ್ಪ ತಂದೆ, ಪರಲೋಕದಿಂದ ಭೂಲೋಕಕ್ಕೆ ನರಮಾನವನಾಗಿ ನನಗಾಗಿ ನಮಗಾಗಿ ಬಂದ ಯೇಸಪ್ಪ, ನಿನಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ, ನೀನು ಈ ಭೂಲೋಕದಲ್ಲಿರುವಾಗ ಪರಲೋಕದ ಜ್ಞಾನವನ್ನು ಪ್ರತಿಯೊಬ್ಬರಿಗೆ ನೀಡಿದ್ದೀಯಪ್ಪ. ಯಾರೊಬ್ಬರು ಪಾಪ ಮಾಡಿ ಮಾಡಿ ನಾಶವಾಗಿ ನರಕಕ್ಕೆ ಹೋಗಲಾರದೆ ಪ್ರತಿಯೊಬ್ಬರು ಪರಿಶುದ್ಧರಾಗಿದ್ದುಕೊಂಡು ಪರಲೋಕ ರಾಜ್ಯಕ್ಕೆ ಬರಬೇಕೆಂದು ನೀನು ಹೇಳಿದ್ದೀಯಪ್ಪ ಯೇಸಪ್ಪ. ಹೌದಪ್ಪ, ನಿನ್ನ ಮಾತಿನ ಪ್ರಕಾರ ಪ್ರತಿಯೊಬ್ಬರು ಜೀವಿಸುವಂತೆ ಸಹಾಯ ಮಾಡು. ಪರಲೋಕ ರಾಜ್ಯಕ್ಕೆ ವಾರಸುದಾರರಾಗುವಂತೆ ಸಹಾಯ ಮಾಡು. ನಿತ್ಯ ಜೀವ ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ಹೌದಪ್ಪ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ದ್ವಿತೀಯ ಕುಮಾರನನ್ನು ಯೇಸಪ್ಪನನ್ನು ಭೂಲೋಕಕ್ಕೆ ಕಳಿಸಿದಾನಪ್ಪ. ಯಾಕೆಂದರೆ ಕಾರಣ ಸ್ವಾಮಿ, ಭೂಲೋಕದಲ್ಲಿರುವ ಯಾರೊಬ್ಬರು ಕೂಡ ನಾಶವಾಗದೆ ನರಕಕ್ಕೆ ಹೋಗದೆ ಪ್ರತಿಯೊಬ್ಬರು ಕೂಡ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕು ಎಂಬ ಆಸೆಯಿಂದ ಒಬ್ಬ ದೇವರು ಮಗನನ್ನು ಕೊಟ್ಟಿದ್ದಾನೆ ಸ್ವಾಮಿ. ಯೇಸಪ್ಪ, ನೀನಾದರೂ ಸ್ವಾಮಿ ಏನೂ ತಪ್ಪು ಮಾಡಲಾರದೆ ಇದ್ದರೂ ಕೂಡ ಅಪ್ಪ ಶಿಕ್ಷೆಯನ್ನು ಹೊಂದಿದ್ಯಪ್ಪ. ಶಿಲುಬೆ ಮರಣದ ಶಿಕ್ಷೆಯನ್ನು ಹೊಂದಿಕೊಂಡಿದ್ದೆ ಸ್ವಾಮಿ. ನನಗೆ ಸ್ತೋತ್ರಪ್ಪ. ನಮಗಾಗಿ ನನಗಾಗಿ ಶಿಲುಬೆಯಲ್ಲಿ ಪ್ರಾಣ ಬಿಟ್ಟಾತನು ನೀನಪ್ಪ. ನಿನ್ನ ಅತ್ಯಮೂಲ್ಯವಾದ ಪರಿಶುದ್ಧ ರಕ್ತವನ್ನು ನಮಗಾಗಿ ಸುರಿಸಿದ್ದೀಯಪ್ಪ. ಯೇಸಪ್ಪ, ನಿನಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರಗಳು ಅಪ್ಪ. ಮತ್ತು ಸಮಯದಲ್ಲಿ ನಾವು ನಿಮ್ಮನ್ನು
ನಾವು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ಪ್ರಾಣ ಆತ್ಮ ಶರೀರಗಳೆಲ್ಲವನ್ನೂ ಒಪ್ಪಿಸ್ತಾ ಇದ್ದೇವೆ. ಸೇರಿ ಬಂದಿರುವ ಎಲ್ಲರನ್ನು ಆಶೀರ್ವದಿಸು. ಇದನ್ನು ನಡೆಯುವಂತೆ ಎಲ್ಲ ಆರಾಧನೆ, ಬಲಾರಾಧನೆ, ವಾಕ್ಯೋಪದೇಶ ಎಲ್ಲ ವಿಷಯಗಳಲ್ಲಿ ನೀವು ಸಹಾಯ ಮಾಡಪ್ಪ. ನೀನೇ ಮಹಿಮೆ ಹೊಂದಪ್ಪ ತಂದೆ ದೇವ. ಬಂದಿರುವ ಮಕ್ಕಳನ್ನು ಆಶೀರ್ವದಿಸು, ಬರದೇ ಇರುವ ಮಕ್ಕಳನ್ನು ಕೂಡ ಆಶೀರ್ವದಿಸಪ್ಪ. ಇನ್ನೂ ಅನೇಕರು ಅನ್ಯರಾಗಿರುವಾಗ ಒಬ್ಬ ಡೇವಿಡ್ ನಾರಾಯಣ್ ಕುಟುಂಬಕ್ಕಾಗಿ, ಅವರ ಬಂಧು ಬಳಗಕ್ಕಾಗಿ, ತಮ್ಮಿಗಾಗಿ ಅವರ ಬಂಧು ಬಳಗಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿ ಅನ್ನಮ್ಮಳನ್ನು, ಅವರ ಅಣ್ಣ ತಮ್ಮಂದಿರು ಎಲ್ಲ ಪಾಲುಗಳನ್ನು, ಬಂಧು ಬಳಗವನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದಪ್ಪ. ಅದನ್ನು ಆಶೀರ್ವದಿಸು, ಅನುಗ್ರಹಿಸು, ನಿಮ್ಮ ಕೃಪೆಯನ್ನು ತುಂಬಿಸಿ ನಡೆಸು ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಮುಂದಿನ ಎಲ್ಲ ಕಾರ್ಯಗಳಲ್ಲಿ ನೀನೇ ಇದು ಮಹಿಮೆ ಹೊಂದಬೇಕೆಂಬುದಾಗಿ ದಾಸರ ನಾಮದಯವನ್ನು ಮಾಡಿಕೊಂಡು ನೀನೇ ಮಾತನಾಡಬೇಕೆಂಬುದಾಗಿ ನೀನೇ ಮಹಿಮೆ ಹೊಂದಪ್ಪ. 2026ನೇ ವರ್ಷದ ಮೊದಲ ಭಾನುವಾರದಿಂದ ಪುನರುತ್ಥಾನ ದಿನದಂದು ನಾವೆಲ್ಲ ಪಾದ ಸನ್ನಿಧಿಯಲ್ಲಿ ಸೇರಿ ಬರುವ ಭಾಗ್ಯ ಕೊಟ್ಟಿದ್ದೀಯಪ್ಪ. ಅವರ ಲೆಕ್ಕದಲ್ಲಿಟ್ಟು ಕಾಯ್ದು ಕಾಪಾಡಿದ್ದೀಯಪ್ಪ. ನಿನಗೆ ಕೋಟಿ ಕೋಟಿ ವಂದನೆಗಳು, ಸ್ತುತಿ, ಸ್ತೋತ್ರಗಳು ಸ್ವಾಮಿ. ಅಪ್ಪ, ನಿನ್ನ ಅತ್ಯಮೂಲ್ಯವಾದ ಪರಿಶುದ್ಧ ರಕ್ತವನ್ನು ನಮಗಾಗಿ, ನನಗಾಗಿ ನೀನು ಸುರಿಸಿದ್ದೀಯಲ್ಲಪ್ಪ. ಯೇಸಪ್ಪ, ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಪುನರುತ್ಥಾನ ದಿನವನ್ನು ನಾವು ಈ ದಿನ ಜ್ಞಾಪಕ ಮಾಡಿಕೊಳ್ತಾ ಇದ್ದೇವೆ. ನಿನ್ನ ಶಿಲುಬೆಯ ಮರಣವನ್ನು ಜ್ಞಾಪಕ ಮಾಡಿಕೊಳ್ತಾ ಇದ್ದೇವಪ್ಪ. ಸಮಾಧಿ ಮಾಡಲ್ಪಟ್ಟ ಮೇಲೂ ಕೂಡ ತಂದೆ, ಅಯ್ಯ ಏಸಯ್ಯ, ನೀನು 3ನೇ ದಿನ ಸಮಾಧಿಯಿಂದ ಎದ್ದು ಬಂದಂಥ ಅದ್ಭುತ ಸ್ವರೂಪನಾದ, ಆಶ್ಚರ್ಯಕರನಾದ, ಸರ್ವಶಕ್ತನಾದ, ಸಾವನ್ನು ಗೆದ್ದಂಥ ದೇವರು ನೀನಪ್ಪ. ಮೃತ್ಯುಂಜಯನಾದ ದೇವರು ಏಸಯ್ಯ, ನಿನಗೆ ಸ್ತೋತ್ರ ಸ್ವಾಮಿ. ಹೌದಪ್ಪ, ನಮ್ಮೆಲ್ಲರನ್ನು ಆಶೀರ್ವದಿಸು. ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಸಂತೋಷ ಸಮಾಧಾನದಿಂದ ಅಪ್ಪ ಈ ಒಂದು ಹೊಸ ವರ್ಷದಲ್ಲಿ ಮುಂದೆ ಸಾಗಿ ಹೋಗುವಂತೆ ಸಹಾಯ ಮಾಡು. ಯವನ ಕಾಲದಲ್ಲಿರುವಂಥ ಮಕ್ಕಳು ಸುನಿಲ್, ಸುಭಾಷ, ಅಪ್ಪ ಸುಪ್ರಿಯ, ಜಯಕುಮಾರ್ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅಪ್ಪ ದೇವ, ತಿಮ್ಮಪ್ಪನ ಮಕ್ಕಳಿಗಾಗಿ ಕೂಡ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಅನ್ನಮ್ಮನ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಡೇವಿಡ್ ನಾರಾಯಣ್ ಮಕ್ಕಳನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವಪ್ಪ. ಯವನ ಕಾಲದಲ್ಲಿರುವಂಥ ಮಕ್ಕಳು ಸ್ವಾಮಿ, ಯಾವುದೇ ರೀತಿಯಲ್ಲಿ ಸೈತಾನನ ಶೋಧನೆಗಳಿಗೆ, ಕೆಟ್ಟ ಚಟಗಳು, ಕೆಟ್ಟ ಸಹವಾಸಗಳಿಗೆ ಬಲಿಯಾಗಿ ಹೋಗದಂತೆ ಕಾಯ್ದು ಕಾಪಾಡಪ್ಪ. ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು. ನಿನ್ನ ಪಾದ ಸನ್ನಿಧಿಗೆ, ಆರಾಧನೆಗೆ ಬರುವಂತೆ ಸಹಾಯ ಮಾಡು. ನಿನ್ನ ವಾಕ್ಯವನ್ನು ಕೇಳುವಂತೆ ಸಹಾಯ ಮಾಡು. ನಿನ್ನ ವಾಕ್ಯಗಳನ್ನ ತಿಳಿದುಕೊಳ್ಳುವುದಕ್ಕೆ ಸಹಾಯ ಮಾಡು. ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡಪ್ಪ. ತಂದೆ ತಾಯಿಗಳು ಪಡುವ ಕಷ್ಟ ನಷ್ಟವನ್ನು ಮಕ್ಕಳು ತಿಳಿದುಕೊಂಡು ಜೀವಿಸುವಂತೆ ಸಹಾಯ ಮಾಡಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ದೀನದಾಸಳಾದ ನನ್ನನ್ನು, ನಿಮ್ಮ ದಾಸರು ನಾಮದೇವನವರನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇನಪ್ಪ. ನೀವು ನಮಗೆ ಕೊಟ್ಟಂಥ AGM ಸಂಸ್ಥೆಯನ್ನು, ಸೇವೆಯನ್ನು, ಸೇವಕರನ್ನು, ವಿಶ್ವಾಸಿಗಳನ್ನು ಆಶೀರ್ವದಿಸು ಸ್ವಾಮಿ. ಭಾರತ ದೇಶದಲ್ಲಿ, ನೇಪಾಳ ದೇಶದಲ್ಲಿ ನಡೆಯುವಂಥ ಎಲ್ಲ ಸೇವೆಗಳು ದಿನದಿನಕ್ಕೂ ಅಭಿವೃದ್ಧಿಯಾಗುವಂತೆ ಸಹಾಯ ಮಾಡಪ್ಪ. ಈ ಹೊಸ ವರ್ಷದಲ್ಲಿ ಇನ್ನೂ ಅನೇಕ ಹೊಸ ಆತ್ಮಗಳು, ಹೊಸ ಕುಟುಂಬಗಳು, ನಶಿಸಿ ಹೋಗುತ್ತಿರುವಂಥ ಆತ್ಮಗಳು, ನಶಿಸಿ ಹೋಗುತ್ತಿರುವಂಥ ಕುಟುಂಬಗಳು ಅಪ್ಪ ನಿಮ್ಮ ರಕ್ಷಣೆಯಲ್ಲಿ ಬರುವಂತೆ, ನಿತ್ಯ ಜೀವ ಹೊಂದಿಕೊಳ್ಳುವಂತೆ, ಪರಲೋಕ ರಾಜ್ಯವನ್ನು ಸೇರುವಂತೆ ಸಹಾಯ ಮಾಡಪ್ಪ. ಆಶೀರ್ವದಿಸು, ಅನುಗ್ರಹಿಸು ತಂದೆ. ನಿನ್ನ ಕೃಪೆಯಲ್ಲಿ ತುಂಬಿಸಿ ನಡೆಸಪ್ಪ. 91ನೇ ಕೀರ್ತನೆಯಲ್ಲಿ ನಾವು ನೋಡುವ ಪ್ರಕಾರ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ